ಆ ಇಂಗ್ಲಿಷ್ ಬರ್ದಿರೋ ಕುರಿಯಣ್ಣ ಇವ್ರ ಕೈ ಕಾಲು ಹಿಡ್ದು ಕುರಿ ಇಕ್ಕಿನ ಗುರ್ತು ಮಾಡ್ಕೊಂಡು ಚುನಾವಣೆ ನಿಂತವ್ರೆ. ಪಕ್ಷದ ಹೆಸರು KSK ಅಂತ. ಅವ್ರ ಮಾತು ಕೇಳ್ಕೊಂಡು ಬಜಾರ್ ಹೊತ್ಕೊಂಡು ಪಕ್ಷ ಕೊಟ್ಟವ್ರೆ. KSK ಕುರಿ ಪ್ರತಾಪ. ಪ್ರತಾಪ ಏನವರ ಪ್ಲಾನು? ಗಂಡು ಮಕ್ಕಳಿಗೆ ಗುಂಡು, ಹೆಣ್ಮಕ್ಳಿಗೆ ತುಂಡು. ತುಂಡು ಬಟ್ಟಿನ ಅಲ್ರಿ 3 ಕೆಜಿ ಕುರಿ ಮಾಂಸ ಕೊಡ್ತೀವಿ ಅಂತ ಪ್ರಣಾಳಿಕೆ ಒಳಗ ಪ್ರಿಂಟ್ ಮಾಡ್ಸನ್ರಿ. ಹೌದು. ಗುರ್ತು ಕುರಿ ಹಿಕ್ಕಿ ಕುರಿ ಹಿಕ್ಕಿ ಅಂತ ಹೊಡೆದಲ್ಲ ಹಲಗೆ. ಕುರಿ ಇಕ್ಕೆ ಪ್ರತಾಪ್ ಚುನಾವಣೆ ತೋಪು. ಶಾಂತಿ 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 ಹೆಸರು ತೆಗಿಬ್ಯಾಡ್ರಿ ಸಾವುಕಾರ. ಅಕ್ಕಿ ಸಂಬಂಧ ನಾ ಕುಡಿಯೋದ್ ಕಲ್ತಿದ್ರಿ ಸಾವುಕಾರ. ಒಳ್ಳೆ ಇಂಪ್ಯಾಕ್ಟ್. ಕುರಿಯಣ್ಣ ಇವತ್ ನಮ್ ಇಂಪ್ಯಾಕ್ಟ್ ಒಂದು 90 ಹೊಡಿಸ್ಕೊಂಡ ಬಂದ. ಮುಂದೆ ಮುಂದೆ ಮುಂದಿನವ್ರು ಮುಂದ ನಮ್ಮ RCB ಟೀಮ್ ಬಾದಾಮಿ ಬರ್ಫಿ ಶ್ವೇತಾ ಚಂಗಪ್ಪ. ಬಾದಾಮಿ ಬರ್ಫಿ. ಏನವ್ರ ಪ್ಲಾನು? ಬಡವರಿಗೆಲ್ಲ ಬಾದಾಮ್ ಪುರಿ, ಶ್ರೀಮಂತರಿಗೆಲ್ಲ ಕಡ್ಲೆ ಪುರಿ. ಗುರ್ತು ಗುರ್ತ್ರೆ ಬೀಜ ಬಾದಾಮಿ ಬೀಜ ರೀ. ಹೊಡೆದಲ್ಲ ಹಲಗೆ. CSK ಚೊಂಬು, RCB ನ ನಂಬು. ಇನ್ನು ನಮ್ಮ ASR ಕಲರ್ಫುಲ್ ಆನಂದಣ್ಣ. ಟೀಮ್ ಜೊತೆ ಸೀಕ್ರೆಟ್ ಆಗಿ ಪ್ಲಾನಿಂಗ್ ಮಾಡಿರ್ತಾರೆ. ಯಾವಾಗ ಬಂದ್ರು ಯಾವಾಗ ಹೋದ್ರು ಅನ್ನೋದು ಗೊತ್ತಿಲ್ಲ. ಅವ್ರ ಪ್ಲಾನ್ ಬೇಕು ನಮ್ಗೆ, ಹೇಳು. ಅವ್ರದ್ರೆ ಉಳ್ಳೋರಿಗೆಲ್ಲ ಉಳ್ಳಾಗಡ್ಡಿ, ಉಳಿದವ್ರಿಗೆ ಉಲ್ಲಾಸ ಬೀಡಿ. ಗುರ್ತು ಗುರುತ್ರೆ ಕಡ್ಡಿ ಪುಡಿ 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 ಹೊಡೆದಲ್ಲ ಹಲಗೆ. ಆನಂದಣ್ಣು ಕಡ್ಡಿ ಪುಡಿ, ನಮ್ಮ ಮುಂದೆ ಪುಡಿ ಪುಡಿ. ಶಾಂತಿ ಏನಿ ಹೋಗ್ಲಿ. ಸೌಕಾರ್ಲಿ ಅವ ಮೆಟ್ಲು ಹೊಡ್ಯಾಕ ಬರ್ತಿಯಲ್ಲ ಹಂಗ. ಇರ್ಲಿ ಪಾಪ ಮಾನಸಿಕ ಐತಿ. ನೆಕ್ಸ್ಟ್ ಅದು ಇನ್ನು ಲಾಸ್ಟ್ 80 ಕಲರ್ಫುಲ್ ಅಕುಲ್ ಬಾಲಾಜಿ. ಏನವ್ರ ಪ್ಲಾನು? ಅಕುಲಣ್ಣ ಗಂಡು ಮಕ್ಳಿಗೆಲ್ಲ ಲಿಕ್ಕರ್ರು, ಹೆಣ್ಣು ಮಕ್ಳಿಗೆಲ್ಲ ಕುಕ್ಕರ್ರು. ಮತ್ತೆ ಸಣ್ಣ ಮಕ್ಕಳಿಗೆ ಲಿಕ್ಕರ್ರು. ಗುರ್ತು ಬೆಳ್ಳಿ ತಟ್ಟೆ ತಟ್ಟೆ ಹೊಡೆದಲ್ಲ ಹಲಗೆ. ಅಕೋಲಣ್ಣನ್ ಬೆಳ್ಳಿ ತಟ್ಟೆ, ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ಇನ್ನು ಹಾಲ್ಗನ್ನಿ ನಮ್ಮ ಅನುಶ್ರೀ ಮೇಡಮ್, ನಮ್ಮ CM, ನವರಸಗಳಿಗೆ ಚರ್ಚೆ ಹೇಳಿಕೊಡುವ ನಮ್ಮ ಜಗ್ಗಣ್ಣ, ನಮ್ಮ PM. ಎಲ್ಲಾರು ಗುರ್ತುಗಳಾಯ್ತು. ನಮ್ಮ ಗುರ್ತು ಅಂತ ಸ್ವಲ್ಪ ಹೇಳ್ರಲೇ. ಇನ್ನೊಂದು ಕ್ಯಾಂಡಿಡೇಟ್ ಬಿಟ್ರಿ ನೀವು. ಯಾರು? ಸೈಡ್ ಕುಂತಿದ್ದು ಹೌದು, ಚಳ್ಳೆ ಹಣ್ಣು ಚೈತ್ರ. ಅದು ಅತಂತ್ರ ಅಭ್ಯರ್ಥಿ. ಹೇಗೆ ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಾನೆ ಇನ್ನು ದಿಕ್ ತಿಳಿಯವಲ್ದವ್ರಿಗೆ. ನಮ್ಮ ಗುರ್ತು ಹೇಳ್ರಲೇ. ನಮ್ ಗುರ್ತ್ರೆ ಇಲ್ಲೇ ಐತಲ್ಲ. ಇದೊಂದು ಇಂಪ್ಯಾಕ್ಟ್. ಈ ಹಾವಿನ ಚಿರ್ತಕ್ಕಿಂತ ಸುಮ್ ನಮ್ ಚಿಹ್ನೆನ ಪ್ಲಾಸ್ಟಿಕ್ ಚಮ್ಗಿ ಇಟ್ಬಿಡು. ಚಂಬಾಕಲು ಇಡೀ ಊರ್ ಮಂದಿನ ಪ್ರಚಾರ ಮಾಡ್ತಾರ್ರಿ. ಹೆಂಗ? ಬೆಳಿಗ್ಗೆ ಎದ್ದು ಹಿಡ್ಕೊಂಡು ಹೋಗಿ ಕುಂತು ತೊಳ್ಕೊಂಡು ಬರೋ ಮಠ ಎಲ್ಲಾ ಓಣ್ಯಾಗು ನಮ್ದ ಪ್ರಚಾರ ನಡೆದಿರ್ತೈತಿ. ಹೌದು ಇಲಿಯ ಅದನ್ನ ಮೈಕ್ ಸೀದಾ ಮಾಡ್ಕೊಂಡು ಹೋಗಿ. ಹೌದು ಇಲಿಯ ಇನ್ನೊಮ್ಮೆ ಹೌದು ಇಲಿಯ. ಗುರ್ತು ಯಾವ್ದಾದ್ರೆ ಏನ್ಲೇ, ಗೆಲ್ಲದು ಮುಖ್ಯ. ನಾವು ಗೆಲ್ತೀವಿ. ಹವ ನಮ್ದು, ಇನ್ ಮುಂದೆ ಇವರೆಲ್ಲ ನಮ್ಮ ಹಿಂದೆ. ಫೋನ್ ತಡ್ಲೆ. ನಿನ್ PA ನೀ ಎಲೆಕ್ಷನ್ ನಿಂತೀನಿ ಮಾತಾಡಬಾರ್ದು. ನಾ ಅಷ್ಟ ನಾ ಕಾರ್ಯಕ್ರಮಕ್ಕೆ ಬರಲ್ರಿ, ನಾನು ಕಾಮಿಡಿ ಕ್ಲಾಸ್ ಶೂಟಿಂಗ್ನಾಗ ಅದೀನಿ ನಾನು. ಬರೇ ಕಾರ್ಯಕ್ರಮ ಪೇಮೆಂಟ್ ಇದ್ರಾಗೆ ಇರ್ತಾನ ಮಗ. ಸ್ಕಿಟ್ ಕಡೆ ಸ್ವಲ್ಪ ಲಕ್ಷ ಕೊಡ್ತೀನಿ. ಹಲೋ, ನಾನಾ ಸಾವ್ಕಾರ ಯಾವ್ಲೇ? ಏನೀಗ ನನಗ ಹೊಡಿತೀಯ ಲೇ? ನಿನಗ ತಾಕತ್ತಿದ್ರ ನೀ ನಿಮ್ಮ ಅಪ್ಪನ ಮಗನ ಆಗಿದ್ರ ಲೇ, ನೀ ಗಂಡಸ ಆಗಿದ್ರ ಬಾಲೆ ಇಲ್ಲಿ ಏನ್ ಬಂದ ಮಾಡ್ತೀನಿ. ಇವತ್ತು ನಮ್ಮ ಹರೀಶ್ ಅವರು ಆಯ್ಕೆ ಮಾಡ್ಕೊಂಡಂತ ಈ ಕಥೆ ಏನಿದೆ, ಇದು ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದಂತಹ ನಾಟಕ ಸರ್. ಅದನ್ನ ಇವರು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಇಲ್ಲಿ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದಾರೆ. ಸುಜಾತ ಅವರ ತಂದೆ ಜೇವರ್ಗಿ ರಾಜಣ್ಣ ಅವರು ಅಂತ ಹೇಳಿ, ಬಹುಶಃ ಆ ಕಲಾವಿದರು 40ರಿಂದ 45 ವರ್ಷಗಳಿಂದ ರಂಗಭೂಮಿಯ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. 12 ನಾಟಕಗಳನ್ನ ಅವ್ರು ಬರೆದಿದ್ದಾರೆ. ಅವರ ಮಗಳು ನಮ್ಮ ಸುಜಾತ, ಇವತ್ತು ನೀವ್ ಆಕ್ಟಿಂಗ್ ಗೆಲ್ಸಿಲ್ಲ, ಇವತ್ತು ಮಗಳಾಗಿ ನಿಮ್ಮ ತಂದೆಯನ್ನ ಗೆಲ್ಸಿದ್ದೀರಾ ಸುಜಾತ.
ಇವತ್ತು ನನ್ನ ಪ್ರಕಾರ ನೀವ್ ಹೀರೋ. ನಿಮ್ಮ ಹೀರೋ ಬಗ್ಗೆ ಮಾತಾಡಿ, ನಿಮ್ಮ ತಂದೆ ಬಗ್ಗೆ ಮಾತಾಡಿ. ಎಸ್ ಸುಜಾತ, ನಮ್ ತಂದೆ ಕಲಾವಿದ್ರು ಹೌದು, ನಿರ್ದೇಶಕರು ಹೌದು, ಹಾಡ್ ಹಾಡ್ತಾರೆ, ನಾಟಕನೂ ಬರೀತಾರೆ, ಸಾಕಷ್ಟು ಕಲಾವಿದರಿಗೆ ಒಂದು ಬದುಕೋಕೆ ಜೀವನ ಮಾಡ್ಕೊಟ್ಟಿದಾರ್ರಿ. ಅಂತವ್ರ ಮಗಳಾಗಿ ನಾನು ಹುಟ್ಟಿದೀನಲ್ಲ, ನಾನು ಅವ್ರ ಲೆವೆಲ್ಗೆ ಹೋಗ್ದಿದ್ರು ಅವ್ರ ಹೆಸರು ತರೋದೊಂದು ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಅದೇನಾಗುತ್ತೆ ಗೊತ್ತಿಲ್ಲ. ನೀವು ಖುಷಿಯಾಗಿರ್ಬೇಕು. ಯಾಕೆ ಗೊತ್ತಾ ಸುಜಾತ, ನಿಮ್ ತಂದೆ ಆಶೀರ್ವಾದ ನಿಮ್ಮ ಬೆನ್ನ ಹಿಂದೆನೇ ಇದೆ ನೋಡಿ. ಅರೆ ವಾ, ಬನ್ನಿ ಸರ್. ಸರ್ ಹೇಳಿ, ತಂದೆಯಾಗಿ ಆ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸ್ತಿದೆ ಸರ್? ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅವಳು ಚಿಕ್ಕ ಮಗುವಿರುವಾಗಿನಿಂದಲೂ ಬಹಳಷ್ಟು ಕಷ್ಟದಲ್ಲಿ ಬೆಳೆದಿದ್ದಾಳೆ. ಯಾಕಂತಂದ್ರೆ ಆವಾಗ ಈ ಟಿವಿಯಲ್ಲಿ ಎಲ್ಲ ಸಿನಿಮಾಗಳು ಬಂದಾಗ ಏನಂತಂದ್ರೆ 94ರಲ್ಲಿ ನಮ್ಮ ನಾಟಕ ಕಂಪನಿಗಳಿಗೆಲ್ಲ ಬಹಳ ತೊಂದರೆ ಆಗಿತ್ತು. ಆವತ್ತಿನಿಂದಲೂ ಕೂಡ ರಂಗಭೂಮಿಯಲ್ಲಿ ಒಂದು 5 ವರ್ಷದ ಮಗುವಿದ್ದಾಗ ನನ್ನ ಜೊತೆ ಹಾಡೋದನ್ನ, ಡ್ಯಾನ್ಸ್ ಮಾಡೋದನ್ನ ಮಾಡ್ತಾ ಬಂದ್ಲು. ಮುಂದೆ ಏನಂತಂದ್ರೆ ವಯಸ್ಸುಗಳಾದ ನಂತರ ಮದುವೆ ಮಾಡಿದ್ವಿ. ಮದುವೆ ಮಾಡಿ ಆ ಗಂಡ ಮತ್ತು ಹೆಂಡತಿ ಇಬ್ರು ಒಂದು ಸಂಸ್ಥೆ ನಡೆಸಲಿ ಅಂತ BSR ನಾಟಕ ಸಂಘ ಗುಬ್ಬಿ ಎನ್ನುವಂತ ಸಂಸ್ಥೆಯನ್ನ ಆ ಗಂಡ ಹೆಂಡತಿ ಸಲುವಾಗಿ ಮಾಡಿಸ್ಕೊಟ್ಟಿವಿ. ಆ ಗಂಡ ಅದವನು ಪುಣ್ಯಾತ್ಮ ಆ ಕಂಪನಿ ನಡೆಸೋದನ್ನ ಬಿಟ್ಟು ಏನಂತಂದ್ರೆ ಎಣ್ಣೆ ಹೊಡೆಯೋದನ್ನ ಅಭ್ಯಾಸ ಮಾಡ್ಕೊಂಡು ಮಹಾನ್ ಕುಡುಕನಾಗ್ಬಿಟ್ಟ. ಆ ಜವಾಬ್ದಾರಿ ಏನಂತಂದ್ರೆ ಅವಳ ಮೇಲೆ ಬಿತ್ತು. ಒಂದು ಸಂಸ್ಥೆ ನಡೆಸುವಂತ ಜವಾಬ್ದಾರಿ ಅಂತಂದ್ರೆ ಬಹಳ ಸಣ್ಣದಲ್ಲ. ಇವತ್ತೇನಂತಂದ್ರೆ ನಿಮ್ಮ ವೇದಿಕೆಯಲ್ಲಿ ಅವಳಿಗೆ ಪುರುಷ ಪಾತ್ರವನ್ನು ಕೊಟ್ಟಿದ್ದೀರಿ. ಅವಳು ಒಂದು ಹೆಣ್ಣಲ್ಲ, ಗಂಡಾಗಿ ಕಂಪನಿ ಇವತ್ತು ನಡೆಸಿ ತೋರಿಸ್ತಾ ಇದ್ದಾಳೆ ಅಂತಂದ್ರೆ ನನಗೆ ಒಬ್ಬ ಅಪ್ಪನಾಗಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಕುಂಟಕೋಣ ಮೂಕಜಾಣ ಈಗ ಇಡೀ ಕರ್ನಾಟಕದಾಗ ಏನಿಲ್ಲ ಅಂದ್ರೂ ಒಂದು 20,000 ಪ್ರಯೋಗ ಆಗಿದ್ದ ನಾಟಕ ರೀ ಅದು. ಆ ನಾಟಕ ಬರ್ದವ್ರು ಇವರೇ. ನಾನು ಸಣ್ಣವನಿದ್ದಾಗಿಂದ 22 ವರ್ಷ ಅವ್ರ ಕಂಪ್ನಿಯಲ್ಲೇ ಕೆಲಸ ಮಾಡಿ ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆದ್ಮೇಲೆ ಈ ಕಡೆ ಬಂದಿದ್ದು. ಇವ್ರ ಕಂಪ್ನಿಯಲ್ಲೇ ನಾ ಕೆಲಸ ಮಾಡಿದ್ದೆ. ಹೌದು, ಆ ಕುಂಟಕೋಣ ಮೂಕಜಾಣ ನಾಟಕ ಅದರಿಂದ ನನ್ನ ಒಂದು ಇದೇ ಬದಲಾಯಿತು, ಒಂದು ಅದೃಷ್ಟನೇ ಬದಲಾಯಿತು ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಜಿ ಕನ್ನಡ ವಾಹಿನಿಯವರು ಏನಂತಂದ್ರೆ ಒಂದು 2-3 ಸರಿ ಈ ವೇದಿಕೆ ಮೇಲೆ ಏನಂತಂದ್ರೆ ಆ ನಾಟಕದ ತುಣುಕುಗಳನ್ನ ತೋರಿಸಿದಿರಿ. ಅದರಿಂದ ಮತ್ತೆ ನಮ್ಮ ಸಂಸ್ಥೆಗೆ ನನಗೆ ಒಂದು ಹೆಸರು ಬಂತಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಈ ಸಿನಿಮಾ ಎಲ್ಲ ಹುಟ್ಟಕ್ಕೆ ಮುಂಚೆ ಜನಕ್ಕೆ ರಂಜಿಸಿದಂಥವ್ರು ರಂಗ ಕಲಾವಿದರೇನೆ. ಉತ್ತರ ಕರ್ನಾಟಕದ ಈ ಕಲಾವಿದರ ತಂಡ ಏನಿದೆ ಅಂದರೆ ನನ್ನ ಪ್ರಕಾರ ಯಾವುದೇ ಒಂದು ದೊಡ್ಡ ಧೂಮಕೇತು ಬಂದು ಈ ಭೂಮಿಗೆ ಅಪ್ಪಳಿಸಿದ್ರು ಸರಿ ಅವ್ರು ನಾಟಕ ಮಾಡೋದು ನಿಲ್ಲಿಸೋಲ್ಲ. ಅಂಥ ಅದ್ಭುತವಾದಂಥ ಯೋಗ ಪಡೆದಂಥವ್ರು ನೀವು. ಯಾವ ಸಿನಿಮಾನೂ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ, ಯಾವ ಟಿವಿನೂ ನಿಮ್ಗೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಇಡೀ ಉತ್ತರ ಕರ್ನಾಟಕ ಜನತೆನೇ ಸಾಕ್ಷಿ. ಅವರು ಕಲಾ ಪೋಷಕರು ಅಂತಂದ್ರೆ ರಾಜ್ಕುಮಾರ್ ಅವ್ರ ಬಾಯಿನಲ್ಲೂ ಬಂದಿದ್ದಾನೆ. ಈ ಪ್ರಪಂಚದಲ್ಲಿ ಯಾರು ನಮ್ಮನ್ನ ಕೈ ಬಿಟ್ರು ಉತ್ತರ ಕರ್ನಾಟಕ ನಮ್ಮನ್ನ ಕೈ ಬಿಡಲ್ಲ ಅಂತ ಹೇಳಿದಂತ ಮಾತಿದೆ. ಹಸಿದವರಿಗೆ ಅನ್ನ ಹಾಕುವ ಶ್ರೇಷ್ಠ ಕ್ಷೇತ್ರ ಅದು ನಿಮ್ಮ ರಂಗಪೀಳಿಗೆಯ ಜಾಗ, ಅದು ಉತ್ತರ ಕರ್ನಾಟಕ ಅಷ್ಟೇ. ಸೊ ಐ ಫೀಲ್ ವೆರಿ ಪ್ರೌಡ್. ನೀವು ಕೂಡ ನಮ್ಮ ಕಲಾಬದ್ಧಗಳೇ. ಟೋಟಲಿ ಈ ಆ್ಯಕ್ಟ್ ಮಾತ್ರ ತುಂಬ ಎಕ್ಸ್ಟ್ರಾರ್ಡಿನರಿ ಐತಪ್ಪ, ನಂಗೆ ಭಾಳ ಇಷ್ಟ ಆಯ್ತು.